ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅದು ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಎಲ್ಲರಿಗೂ ಬರುತ್ತೆ. ಟೀ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಚೆನ್ನಾಗಿರುತ್ತೆ. ದೊಡ್ಡವರು ಟೀ ಜೊತೆಗೆ ತಿನ್ಬೋದು, ಮಕ್ಕಳು ಹಾಗೆ ಹಿಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅವ್ರಿಗೆ ಬಂದ ಕೂಡಲೇ ಏನಾದರೂ ಬೇಕಲ್ಲ, ಇವಾಗ ಮಳೆಗಾಲ ಬೇರೆ, ಏನಾದರೂ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ, ದೊಡ್ಡವರಿಗೆ ತಿನ್ನೋಕ್ಕೆ. ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನು ಐಟಮ್ಸ್ ಬೇಕು ಅಂತ. ತುಂಬ ಚೆನ್ನಾಗಾಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಸ್ವೀಟು ಮಾಡ್ಬೋದು, ಖಾರನೂ ಮಾಡ್ಬೋದು. ನಾನು ಸ್ವೀಟು ಖಾರ ಎರಡೂ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿ ಆಗುತ್ತೆ. ಮತ್ತು ಮೈದಾ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಇದ್ದರೆ ಸಾಕು ಮಾಡ್ಬೋದು. ನಾನು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕ್ತೀನಿ. ನಾನು ಇಷ್ಟೇ ಅಂತ ಅಳತೆ ತೊಗೊಂಡಿಲ್ಲ ಫ್ರೆಂಡ್ಸ್, ನಾನು ಅಂದಾಜು ಮೇಲೆ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಅರ್ಧ ತೊಗೋಬೇಕು ಎರಡನ್ನೂ. ನಾನು ಅಂದಾಜು ಮೇಲೆ ತೊಗೊತಾಯಿದ್ದೀನಿ, ಅಳತೆ ಏನು ಮಾಡಿಲ್ಲ. ಇಷ್ಟು ಮೈದಾ ಹಿಟ್ಟು ತೊಗೊಂಡ್ರೆ ಒಂದೆರಡು ದೊಡ್ಡ ಸ್ಪೂನಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಬೇಕಂದರೆ ನಾವು ಬರೀ ಪೂರ್ತಿ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಗೋಧಿ ಹಿಟ್ಟಲ್ಲೂ ಬರುತ್ತೆ, ಮೈದಾ ಹಿಟ್ಟಲ್ಲೂ ಬರುತ್ತೆ. ಈ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿ ಮತ್ತು ಇನ್ನೂ ಅರ್ಧ ಹಾಕ್ತೀನಿ ಗೋಧಿ ಹಿಟ್ಟು. ಇದಕ್ಕೆ ಮತ್ತು ಅಜ್ವಾಯಿನ ಹಾಕಬೇಕು, ಸ್ವಲ್ಪ 1-2-3 ಸ್ಪೂನ್ ತುಪ್ಪ, ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸ್. ಮಕ್ಕಳಿದ್ರೆ ಮನೇಲಿ ಮಾಡಿಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದ್ನಿಂದ. ಅಜ್ವಾಯಿನ ಹಾಕ್ತಾಯಿದ್ದೀನಿ, ಸಕ್ಕರೆ ಹಾಕ್ತೀನಿ, ಉಪ್ಪು, ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ 2-3 ಸ್ಪೂನ್ ಹಾಕಿ, ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕ್ಬೋದು, ಬೇಕಂದ್ರೆ ತುಪ್ಪ ಬೇಡ ಅಂದರೆ ಎಣ್ಣೆನೂ ಹಾಕ್ಬೋದು. ಎಣ್ಣೆ ಕಾಸಿ ಹಾಕ್ಬೇಕು. ತುಪ್ಪ ಇದೇ ಥರ ಗಟ್ಟಿದ್ರೆ ನಡೀತೆ, ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಹಿಟ್ಟಿಗೆಲ್ಲ ಸೇರಬೇಕು. ಈ ಥರ ಗಟ್ಟಿ ಆದರೆ ಉಂಡೆ ಕಟ್ಟಿಗೆ ಹೊಡಿಬಾರ್ದು, ಆ ಥರ ಗಟ್ಟಿಯಾಗಿದ್ದರೆ ಕರೆಕ್ಟಾಗಿದೆ ಅಂತ. ನೋಡಿ, ಈ ಥರ ಆಗಬೇಕು. ಈ ಥರ ಆದರೆ ಕರೆಕ್ಟ್ ಎಲ್ಲ ಕಡೆಗೆ ಮಿಕ್ಸ್ ಆಗಿರುತ್ತೆ ತುಪ್ಪ. ಇವಾಗ ನಾನು ನೀರು ಹಾಕಿ ಕಲಿಸ್ತೀನಿ. ಜೀರಿಗೆ ಹಾಕಬೇಕು ಸ್ವಲ್ಪ, ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಕಲಿಸ್ಬೇಕು. ಗೋಧಿ ಹಿಟ್ಟು ಚಪಾತಿ ಮಾಡ್ತೀವಲ್ಲ, ಅದೇ ಥರ ಅಂತ ನಡೆಯುತ್ತೆ, ಅದೇ ಥರ ಹಿಟ್ಟು ಆ ಥರನೇ ಕಲಿಸ್ಬೇಕು. ಇದೇನು ನೆನೆಸೋದೇನು ಬೇಡ ಫ್ರೆಂಡ್ಸ್, ಹಾಗೆ ಮಾಡ್ಬೋದು. ಇದೇನು ನೆನೆಯಕ್ಕೆ ಇಡಬೇಕು ಅಂತ ಏನಿಲ್ಲ, ಇವಾಗ ಹಿಂಗೇನೆ ಮಾಡಬೇಕು. ನೋಡಿ, ಈ ಥರ ಮಾಡಬೇಕು. ಈ ಥರ ಹುಳಿ ಮಾಡಬೇಕು, ಚಪಾತಿ ಮಾಡ್ತೀವಿ ಅದೇ ಥರ ಸೇಮ್ ಹಂಗೆ ಮಾಡಬೇಕು, ಚಪಾತಿ ಥರನೇ ಲಟ್ಟಿಸ್ಬೇಕು.
ಥರ ಮಾಡಿದ್ದೀನಿ. ಇಷ್ಟು ತೆಳ್ಳಗಿದ್ದರೆ ಮಾಡಿ, ಇಷ್ಟು ತೆಳ್ಳಗೆ ಮಾಡಬೇಕು. ಇಷ್ಟ ಆದಮೇಲೆ ಮೇಲೆಲ್ಲ ತುಪ್ಪ ಸಾರ್ಕೋಬೇಕು ಅಷ್ಟೇ. ತುಪ್ಪ ಎಲ್ಲ ಪೂರ್ತಿ ಸ್ಪ್ರೆಡ್ ಮಾಡಬೇಕು. ಇದೆಲ್ಲ ಸರಿದ್ಮೇಲೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟೆಲ್ಲ ಉದುರಿಸ್ಬೇಕು. ಪೂರ್ತಿ ಎಲ್ಲ ಉದುರಿಸ್ಬೇಕು, ಎಲ್ಲ ಕಡೆಗೆ ಉದುರಿಸ್ಬೇಕು. ಈ ಥರ ಉದುರಿಸಿದ ಮೇಲೆ ರೋಲ್ ಮಾಡಬೇಕು. ಪೂರ್ತಿ ರೋಲ್ ಮಾಡ್ಬೇಕು ಅಷ್ಟೇ. ರೋಲ್ ಮಾಡಿ ಕಟ್ ಮಾಡಬೇಕು. ನಮಗೆ ಸಣ್ಣ ಸಣ್ಣ ಪಾನಿಪುರಿ ಟೈಪ್ ಮಾಡ್ತೀವಲ್ಲ ಆ ಟೈಪ್ ಮಾಡಬೇಕು. ಅದೇ ಶೇಪಲ್ಲಿ ಬರುತ್ತೆ. ಇಷ್ಟು ಸಣ್ಣ ಸಣ್ಣ ಪಾನಿಪುರಿ ಟೈಪೇ ಉದ್ಕೋಬೇಕು ಫ್ರೆಂಡ್ಸ್. ಇವನ್ನೆಲ್ಲ ಈ ಥರ ಉದ್ದಿದ್ರೆ ಸಾಕು. ತೀರ ದೊಡ್ಡ ಏನು ಬೇಡ, ಇಷ್ಟೇ ಆದರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ಟೀ ಟೈಮ್ಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ಟೀ ಜೊತೆಗೆ ತಿನ್ಬೋದು, ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕಳಿಸ್ಬೋದು. ಗೋಲ್ಡ್ ಕಲರ್ ಆಗೋ ಮಟ್ಟ ಕರಿಬೇಕು ಫ್ರೆಂಡ್ಸ್ ಎಲ್ಲ. ಹಂಗಾದರೆ ರೋಸ್ಟ್ ಆಗಿರುತ್ತೆ. ಇದು ತುಪ್ಪ ಅದೆಲ್ಲ ಹಾಕಿತ್ತು ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಇದು ಒಂಥರ ಬಿಸಿಲಿನ ಥರನೇ ಕ್ರಂಚಿ ಆಗಿರುತ್ತೆ. ಮಕ್ಕಳು ಭಾಳ ಇಷ್ಟಪಡ್ತಾರೆ. ಒಂದ್ಸಲ ಮಾಡಿ ನೋಡಿ. ನೋಡಿ ರೆಡಿ ಆಯಿತು. ಈ ಥರ ಆಗುತ್ತೆ. ನೋಡಿ ಈ ಥರ ಆಗುತ್ತೆ. ಇದ್ರ ಮೇಲೆಲ್ಲ ಸಕ್ಕರೆ ಪುಡಿ ಹಾಕಬೇಕು ಫ್ರೆಂಡ್ಸ್. ಸಕ್ಕರೆ ಪುಡಿ ಬೇಕಾದರೆ ಒಣ ಕೊಬ್ಬರಿ ಎಲ್ಲ ಹಾಕ್ಬೋದು. ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಅಷ್ಟೇ. ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ನಾನು. ಇದೇ ಥರನ ಖಾರನೂ ಮಾಡ್ಬೋದು ಫ್ರೆಂಡ್ಸ್. ಖಾರ ಅಂದರೆ ಹಿಟ್ಟಲ್ಲೇ ಕಲಿಸ್ಬಿಡ್ಬೇಕು. ಇದು ಸಕ್ಕರೆದಾದರೆ ಮೇಲ್ಗಡೆ ಸಕ್ಕರೆ ಹಾಕಬೇಕು ಅಷ್ಟೇ. ಇದು ಕೊಬ್ಬರಿ ಹಾಕಿದ್ದೀನಿ. ಆಯಿತು ನೋಡಿ, ರೆಡಿ ಆಯಿತು. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.